ಎಚ್ಚರಿಕೆ ಇರಲಿ, ಜೈ ಜನಸೇನಾ ಜೈ ಭೀಮ್. ಎಚ್ಚರಿಕೆ ಇರಲಿ, ಜೈ ಜನಸೇನಾ ಜೈ ಭೀಮ್. ಒಂದು ಮೀಸಲಾತಿ, ಒಂದು MLA ಆಗಿರ್ಬೋದು, ಒಂದು ಮೀಸಲಾತಿ, ಒಂದು MLA ಆಗಿರ್ಬೋದು. ಎಚ್ಚರಿಕೆ ಇರಲಿ, ಜೈ ಜನಸೇನಾ ಜೈ ಭೀಮ್. EO PDOಗಳು ಅವ್ರ ಅಪ್ಪನ ದುಡ್ಡು ತರ ತಿಂದಾಕ್ಬಿಟ್ಟು ಎಚ್ಚರಿಕೆ ಇರಲಿ, ಜೈ ಜನಸೇನಾ ಜೈ ಭೀಮ್. ಒಂದು ತಾಲೂಕು ವೈಸಲ್ಲಿ ಇಷ್ಟು ದುಡ್ಡು ತಿಂತಾ ಇದೆ, ರಾಜ್ಯ ಮಟ್ಟದಲ್ಲಿ ಎಷ್ಟು ಜನ ತಿಂತಾ ಇದೆ ಗೊತ್ತಿಲ್ಲ. ಇಷ್ಟು ದುಡ್ಡು ತಿಂತಾ ಇದೆ, ರಾಜ್ಯ ಮಟ್ಟದಲ್ಲಿ ಎಷ್ಟು ಜನ ತಿಂತಾ ಇದೆ ಗೊತ್ತಿಲ್ಲ. ಎಚ್ಚರಿಕೆ ಇರಲಿ, ಜೈ ಜನಸೇನಾ ಜೈ ಭೀಮ್. ಹೆಂಗಿರತ್ತಂದ್ರೆ ಅದು ಹೇಳಕ್ಕನ್ನ ಮಾಡಿ ನೋಡಿಸ್ತೀವಿ. ಮೊದಲನೇಯಾಗಿ ಏನ್ ಇವತ್ತೊಂದ್ ದಿವಸ ದಲಿತ ಸಂಘಟನೆ ಮತ್ತು ರೈತ ಮಿತ್ರ 11ನೇ ದಿನ ಒಂದು ಹೋರಾಟವನ್ನು ನಮ್ಮ ಮುಳಬಾಗಿಲು ತಾಲೂಕಿನ 30 ಪಂಚಾಯಿತಿಗಳಲ್ಲಿ ಏನೊಂದು ಭ್ರಷ್ಟಾಚಾರ ಮಾಡಿದ್ದಾರೆ ಅದನ್ನು ಖಂಡಿಸಿ 11ನೇ ದಿನದಿಂದ ಉಪವಾಸವನ್ನು ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಏನು ಒಬ್ಬ ಹಿಂದುಳಿದ ವರ್ಗಗಳ ಒಂದು ಮೀಸಲಾತಿ, ಒಂದು MLA ಆಗಿರ್ಬೋದು, ಅದೇ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಮೀಸಲಾತಿನೇ ಇದೆ. ಅವರು ಒಂದು ST ಒಂದು ಹಣವನ್ನು ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿ EO PDOಗಳು ಅವ್ರ ಅಪ್ಪನ ದುಡ್ಡು ತರ ತಿಂದಾಕ್ಬಿಟ್ಟು ಅದನ್ನ ಕೇಳಕ್ಕೆ ಅಂತ ನಾವು ಒಂದು ಸಂಘಟನೆಯವರು, ದಲಿತ ಸಂಘಟನೆ ಮತ್ತು ರೈತ ಮಿತ್ರ ಇವೆಲ್ಲ ಮಾಡಿದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನಾವು ದಿನೇ ದಿನೇ ನೋಡ್ತಾ ಇದೀವಿ, ಈ ಕಡೆಯಿಂದ ತೊಂದರೆ ಇದ್ರೆ ಇವ್ರಿಗೆ ಶಿಕ್ಷೆ ಆಗ್ಲಿ, ಇಲ್ಲ ಅವ್ರ ತೊಂದರೆ ಆಗಿದೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾವು ಕಾಯ್ತಾ ಇದೀವಿ. ಇಲ್ಲಿ ಯಾವುದೋ ಒಂದು ಮಾರ್ಪಾಡು ಕಾಣಿಸಿಲ್ಲ. ನಮ್ಮ ಹೆಸರು NV ಮಂಜುನಾಥ್ ಅಂತ, ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ರಾಜ್ಯಾಧ್ಯಕ್ಷರಾಗಿ ಇವತ್ತೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾರೇ ಆಗಿರ್ಲಿ, PDO ಆಗಿರ್ಲಿ, EO ಆಗಿರ್ಲಿ, ಯಾರೇನೇ ಆಗಿರ್ಲಿ, ST ಏನು ನಮ್ಮ ಭ್ರಷ್ಟಾಚಾರದ ದುಡ್ಡನ್ನು ತಿಂದಿದಾರೋ ಅವ್ರಿಗೊಂದು ಧಿಕ್ಕಾರ ಇರುತ್ತೆ. ನಾಳೆ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ಡಿಸ್ಟಿಕ್, ನಮ್ಮ ಡಿಸ್ಟಿಕ್ ಅಲ್ಲಿ ಮುಳಬಾಗಿಲು ತಾಲೂಕಲ್ಲೇ ಒಂದು 100 ಕೋಟಿ ಅಂದ್ರೆ ಯೋಚನೆ ಮಾಡ್ಬೇಕು ಜನ ಕೂಡ. ಒಂದು ತಾಲೂಕು ವೈಸಲ್ಲಿ ಇಷ್ಟು ದುಡ್ಡು ತಿಂತಾ ಇದೆ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಎಷ್ಟು ಜನ ತಿಂತಾ ಇದೆ ಗೊತ್ತಿಲ್ಲ. ಸರ್ಕಾರ ಯಾವ್ದನ್ನ ಆಗಿರ್ಬೋದು, ಭ್ರಷ್ಟಾಚಾರ ಮಾಡದಿದ್ದು ದಿನಗಳು ನೋಡ್ಕೊಂಡು ಆ ಸರ್ಕಾರಕ್ಕೆ ಒಂದು ಧಿಕ್ಕಾರ ಹೇಳ್ಬೇಕು, ಇಲ್ಲಾಂದ್ರೆ ಅಧಿಕಾರಿಗಳು ಧಿಕ್ಕಾರ ಹೇಳ್ಬೇಕು. ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಏನಿದೆ ದಲಿತ ಸಂಘಟನೆ ಮತ್ತು ರೈತ ಮಿತ್ರಕ್ಕೆ ನಮ್ಮ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಕಡೆಯಿಂದ ನಾಳೆಯಿಂದ ನಾವು ಅವ್ರ ಜೊತೆಲಿ ಇರ್ತೀವಿ. ಮೊದಲೇ ಎಚ್ಚರಿಕೆ ಕೊಡ್ತಾ ಇದೀವಿ, ದಯವಿಟ್ಟು ಇದನ್ನ ಸ್ವಲ್ಪ ಬೇಗನೆ ನೀವು ಯಾರು ತಪ್ಪು ಮಾಡ್ತಾ ಇದ್ದಾರೋ ಅವ್ರಿಗೆ ಒಂದು ಶಿಕ್ಷೆ ಆಗ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟ ಹೋರಾಟ ನಮ್ಮ ತಾಲೂಕು ಮುಳಬಾಗಿಲು ಮೂಡಲಬಾಗಿಲಿಂದ ಸ್ಟಾರ್ಟ್ ಆಗಿ ರಾಜ್ಯ ಮಟ್ಟವರೆಗೂ ಹೋಗ್ತೀವಿ. ಎಚ್ಚರಿಕೆ ಇರಲಿ, ಜೈ ಜನಸೇನಾ ಜೈ ಭೀಮ್. ಒಬ್ರು ಕೇಳಿ. ಜನಸೇನಾ ಪ್ರಗತಿಪರ ಒಕ್ಕೂಟ ಇವತ್ತು 11 ದಿವಸಗಳಿಂದ ನಡೀತಾ ಇರುವಂತ ದಸಂಸ ಮತ್ತು ರೈತರ ಮಿತ್ರ ಸಂಘಟನೆ ಹೋರಾಟದಲ್ಲಿ ಬೆಂಬಲ ಕೊಟ್ಟಿದ್ದೀರಾ. ಇವತ್ತಿಂದ ತಾವು ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಯಾವ ರೀತಿ ರಾಜ್ಯಾದ್ಯಂತ ನೀವು ಹೋರಾಟ ಮಾಡ್ತೀರಾ, ಯಾವ ರೀತಿ ಬೆಂಬಲಿಸಬೇಕು ಅಂತ? ಇವಾಗ ಏನು ಒಂದು 11 ದಿವಸದಿಂದ ಭ್ರಷ್ಟ ಅಧಿಕಾರಿಗಳ ಮೇಲೆ ಏನೋ ಒಂದು ಕಾನೂನು ಶಿಸ್ತು ತಗೋಬೇಕು ಅಂತ ನಾವು ಪ್ರತಿಯೊಬ್ಬ ನಮ್ಮ ತಾಲೂಕು MLA ಆಗಿರ್ಬೋದು, MP ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಮ್ಮ ಹಿರಿಯರಿಗೆಲ್ಲ ಕೊಟ್ಟಿದ್ದೀವಿ. ಯಾರು ಸಹಕಾರ ಮಾಡ್ತಾ ಇಲ್ಲ. ಸೊ ಆ ಸಂಘಟನೆಗೆ ನಮ್ಮ ಸಂಘಟನೆ ಅಂದ್ರೆ ಏನಂದ್ರೆ ಕರ್ನಾಟಕ ರಾಜ್ಯ ಪ್ರಗತಿಪರ ಒಕ್ಕೂಟ ಅಂದ್ರೆ ನಾವೆಲ್ಲ ಒಂದೇ. ಜನಕ್ಕೆ ಮೋಸ ಆಗಿದೆ, ಅವರು ಬಂದಿದ್ದಾರೆ, ಇವಾಗ ಮೋಸ ಆಗಿದೆ ಅಂತ ನೋಡಿಸ್ತಾ ಇದ್ದಾರೆ. ತಪ್ಪು ಅವ್ರದಿದೆಯಾ ಇಲ್ಲ ಅಧಿಕಾರಿಗಳಿದೆಯಾ ಕಾನೂನಿದೆಯಾ ತಿಳ್ಕೋಬೇಕು. ಯಾರು ಕರೆಕ್ಟಾಗಿ ಆನ್ಸರ್ ಹೇಳ್ತಾ ಇಲ್ಲ. ಅದನ್ನ ಸುಮಾರು ದಿನಗಳಿಂದ ನಾವು ವಿಚಾರಿಸ್ತಾ ಇದೀವಿ, ಯಾರು ಇದಿಲ್ಲ. ಅದಕ್ಕೆ ಅವ್ರಿಗೆ ಕಾರ್ ಸೀನಣ್ಣ ಆಗಿರ್ಬೋದು, ಕಿಟ್ಟಣ್ಣ ಆಗಿರ್ಬೋದು, ಹಿರಿಯರೆಲ್ಲ ನಮ್ಗೆಲ್ಲ ಒಂದು ಕಾನ್ಸೆಪ್ಟ್ ಮಾಡಿದ್ರು. ಮೆಕ್ಯಾನಿಕ್ ಸೀನಣ್ಣ ಸಾರಿ, ಅದಕ್ಕೆ ಅವ್ರಿಗೆ ಬೆಂಬಲ ಕೊಡಕ್ ಬಂದಿದ್ರು. ನಾಳೆಯಿಂದ ಯಾವುದೋ ವಿಭಿನ್ನವಾದಂತ ಹೋರಾಟ ಮಾಡ್ತೀವಿ ಬೆಂಬಲವಾದನ್ನೆಲ್ಲ ಯಾವ ರೀತಿ ಹೋರಾಟ ಹೆಂಗಿರತ್ತಂದ್ರೆ ಅದು ಹೇಳಕ್ಕನ್ನ ಮಾಡಿ ನೋಡಿಸ್ತೀವಿ, ಹೇಳಲ್ಲ ಮಾಡಿ ನೋಡಿಸ್ತೀವಿ. ಒಬ್ಬೊಬ್ರಿಗೂ ಮುಟ್ ನೋಡ್ಕೋಬೇಕು. ಇದ್ರಲ್ಲಿ ಯಾರೇ ಆಗಿರ್ಲಿ ಇದಕ್ಕೆ ಸಂಬಂಧಪಟ್ಟವರು ST ಹಣ ದುರುಪಯೋಗ ಯಾರು ಪಟ್ಟಿದ್ದಾರೆ, ಯಾರೇ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಯಾರೇ ಆಗಿರ್ಬೋದು ಬಿಡಕ್ ಪ್ರಸಕ್ತಿ ಇಲ್ಲ. ಅವ್ರ ಬೆನ್ನೆಲುಬಾಗಿ ನಾವು ಇರ್ತೀವಣ್ಣ.